ಬೆಳಗ್ಗೆನೆ ಒಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು. ಹೌದು, ಕನ್ನಡ ಸೀರಿಯಲ್ ರಂಗಕ್ಕೆ ಯಾವುದೋ ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿರುವಂಥದ್ದು. ಹಾಗಾದ್ರೆ ಏನಕ್ಕೆ ಇದು ಶಾಕ್ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ. ಹೌದು, ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಇನ್ನು ಆದಿ ಮತ್ತು ಭಾಗ್ಯ ಇಬ್ಬರು ಕೂಡ ಇನ್ನು ಇಲ್ಲವಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಭಾಗ್ಯಲಕ್ಷ್ಮಿಯಲ್ಲಿ ಭಾಗ್ಯ ಮತ್ತು ಆದಿಯ ಕಥೆ ಅಂದರೆ ಬೇರೆ ಬೇರೆ ರೀತಿ ತಿಳ್ಕೊಂಡ್ಬಂತು. ಕೊನೆಗೆ ಎರಡನೇ ಮದುವೆನೂ ಸಹ ಆದರೂ ಮಕ್ಕಳು ಈ ಕಡೆ ಬೀದಿಗೆ ಬರುವಂಥ ಸ್ಥಿತಿ ಬಂತು, ಬೇರೆ ಕಡೆ ಕೆಲಸಕ್ಕೆ ಹೋಗುವಂಥ ಸ್ಥಿತಿ ಬಂತು. ಅತ್ತೆ ಮಾವಗಂತೂ ಹೇಳೋರೇ ಇಲ್ದಂಗೆ ಆಗೋಯಿತು. ಭಾಗ್ಯ ಹೀರೋಯಿನ್ ಆಗಿದ್ದರೆ ಕೊನೆ ವಿಲನ್ ರೀತಿಯಲ್ಲೇ ಜನಗಳಿಗೆ ಕಾಣಕತ್ಕೊಂತು. ಕೊನೆಗೆ ಈ ಸೀರಿಯಲ್ TRP ಕಂಪ್ಲೀಟಾಗಿ ಬಿದ್ದೋಯ್ತು. ಈ ಎಲ್ಲ ಕಾರಣಗಳಿಂದಾಗಿ ಎಲ್ಲ ಸೀರಿಯಲ್ ಅಭಿಮಾನಿಗಳಿಗೆ ಒಂದು ಕಡೆ ಶಾಕಾರಿ, ಒಂದು ಕಡೆ ಖುಷಿನೂ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಭಾಗ್ಯ ಮತ್ತು ಆದಿ ಈ ಸೀರಿಯಲ್ನ ಪಾತ್ರದಲ್ಲಿ ಎಲ್ಲರೂ ಕೂಡ ಇನ್ನು ಇಲ್ಲವಾಗಲಿದ್ದಾರೆ. ಅಂದರೆ ಇದೇ ಶನಿವಾರ ಕೊನೆಯ ಎಪಿಸೋಡ್ ಕೂಡ ಪ್ರಸಾರವಾಗಲಿದೆ. ಇನ್ನು ಅಂತಿಮ ಅಧ್ಯಾಯ ಕೂಡ ಈಗ ನಡೀತಾ ಇರುವಂಥದ್ದು. ಹೀಗಾಗಿ ಈ ಸೀರಿಯಲ್ ಈಗ ಮುಕ್ತಾಯವಾಗ್ತಾ ಇದೆ ಸದ್ಯ ಅಧಿಕೃತವಾಗಿ. ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ ತಂಡನೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿರುವಂಥದ್ದು. ಇಷ್ಟು ವರ್ಷ ನಮ್ಮನ್ನು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಂತ. ಈಗ ಇದು ಎಂಡಿಂಗ್ ಯಾವ ಥರ ಆಗುತ್ತೆ ಎಂಬುದು ಈಗ ಕಾದು ನೋಡಬೇಕಾಗಿರುವಂಥದ್ದು. ನೀವು